ನಾವು ಟಿಲ್ಲರ್ ಹೊಡಿಯೋಣ ಅಂತ ಹೋದ್ರೆ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಟಿಲ್ಲರೇ ಮಲ್ಕೊಂಡ್ಬಿಡ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಎಲ್ಲೋ ಎವ್ರಿವನ್, ಅಡಿಕೆ ತೋಟಕ್ಕೆ ರೋಟ್ರಿ ಹೊಡೆದಿದ್ಮೇಲೆ ಬುಡದಲ್ಲಿ ಹಂಗೆ ಹುಲ್ಲು ಉಳ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಟಿಲ್ಲರ್ ಹೊಡಿಯೋಣ ಅಂತ ಟಿಲ್ಲರ್ ತಗೊಂಡು ತೋಟಕ್ಕೆ ಹೋದ್ವಿ. ಒಂದು 5 ಸಲ ಹೊಡೆದಿದ್ಮೇಲೆ ನೆಲ ತಗ್ಗು ದಿಬ್ಬ ಇದ್ದಿದ್ದಕ್ಕೆ ಟಿಲ್ಲರ್ ಹಂಗೆ ಉಳ್ಕೊಂಬಿಡ್ತು. ನಾನು ಹಾಕಿ ಎಷ್ಟೇ ಎತ್ತಿದ್ರೂ ಎತ್ತಕ್ಕಾಗಲೇ ಇಲ್ಲ. ಆಗ ನಾವು ಟಿಲ್ಲರ್ ಉಲ್ಡಾಕೋದ್ರಲ್ಲಿ ಮತ್ತೆ ಎದ್ದೇಳ್ಸೋದ್ರಲ್ಲಿ PhD ಮಾಡಿರೋ ನಮ್ಮ ಗ್ಯಾಂಗ್ನ ಕರೆದ್ವಿ. ಕೊನೆಗೆ 3 ಸೇರಿ ಎತ್ತಿದ್ಮೇಲೆ ಟಿಲ್ಲರ್ ಎದ್ದೇಳ್ತು. ಮೊನ್ನೆ ನಾನು ಟಿಲ್ಲರ್ ಹೊಡೆದಿದ್ದು ನೋಡಿ ನಾನೇ ಉಲ್ಡಾಕಿದ್ದೀನಿ ಅಂತ ಅನ್ಕೋಬೇಡಿ. ಇವತ್ತು ರಾಕಿನೇ ಟಿಲ್ಲರ್ ಉಲ್ಡಾಕಿರೋದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಎತ್ತಿದ್ಮೇಲೆ ಮತ್ತೆ ಟಿಲ್ಲರ್ನ ಸ್ಟಾರ್ಟ್ ಮಾಡಿ ಹೊಡಿಯೋಕೆ ಶುರು ಮಾಡಿದ್ವಿ. ರಾಕಿ ಟಿಲ್ಲರ್ ಹೊಡಿತಿದ್ರೆ ನಾನು ಡ್ರಿಪ್ ಎತ್ತಾಕ್ತಿದ್ದೆ. ಟಿಲ್ಲರ್ಗೆ ಹುಲ್ ಸಿಗಾಕೊಂಡ್ರೆ ಅದನ್ನು ನಾನೇ ತಗೊಡ್ಬೇಕು ಇವರಿಗೆ. ಆಗ ನನ್ಗನ್ಸುತ್ತೆ ನಾನು ಹಾಕೋ ವಿಡಿಯೋಸ್ ನೋಡಿ ನನ್ನ ಫ್ರೆಂಡ್ ಯಾವಾಗಲೂ ಏನು ಹೇಳ್ತಾಳೆ ಅಂದರೆ, ಅನ್ನಪೂರ್ಣ ಹೇಗಿದ್ದವಳು ಹೇಗಾಗೋಬಿಟ್ಟಿಯೇ. ಇಷ್ಟು ಕೆಲಸ ಮಾಡಿದ್ರು ಕೆಲವೊಬ್ರು ಕಮೆಂಟ್ ಹಾಕ್ತಾರೆ, ಲೈಕು ಫಾಲೋಗೋಸ್ಕರ ಕೆಲಸ ಮಾಡ್ತೀಯಾ ಅಂತ. ಅಂಥವ್ರಿಗೇನು ಗೊತ್ತು, ಮಾತಾಡೋರು ಮಾತಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಕೊನೆಗೆಲ್ಲ ಸಾಲ್ಗಳನ್ನ ಹೊಡೆದಿದ್ದಾದ್ಮೇಲೆ ನಾವು ಮನೆ ಕಡೆ ಬಂದ್ವಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.